ಭೂಮಿಗಾಗಿ ರೈತರ ಹೋರಾಟ ಅನ್ನದಾತನ ಬದುಕಿಗೆ ಗ್ಯಾರಂಟಿ ಇಲ್ಲದಂತಾಗಿದೆ. 30-40 ವರ್ಷಗಳಿಂದ ಕಷ್ಟಪಟ್ಟು ಭೂಮಿ ಹಸನು ಮಾಡಿ ಹೊಟ್ಟೆ ಹೊರೆಯುತ್ತಿದ್ದ ರೈತರು ಇಂದು ಬೀದಿಗೆ ಬೀಳುವ ಆತಂಕದಲ್ಲಿ ಇದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನಲ್ಲಿ ಬಗರ್ ಹುಕುಂ ಸಾಗುವಳಿದಾರರ ಕಣ್ಣೀರಿನ ಕತೆ ಇದು. ಸರ್ಕಾರಿ ಕಚೇರಿಗಳಿಗೆ ಅಲಿದು ರೈತರು ಸುಸ್ತಾಗಿದ್ದಾರೆ. ಆದರೆ ಅಧಿಕಾರಿಗಳ ಉದಾಸೀನತೆ ಮಾತ್ರ ಇನ್ನೂ ಕಮ್ಮಿ ಆಗಿಲ್ಲ. ಹಾಗಾದ್ರೆ ಏನಿದು ಗುಡಿಬಂಡೆ ರೈತರ ಕಣ್ಣೀರಿನ ಹೋರಾಟ? ಹೌದು, ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಬಗರ್ ಹುಕುಂ ರೈತರ ಆಕ್ರೋಶದ ನುಡಿಗಳು. ಕರ್ನಾಟಕ ಭೂ ಹಕ್ಕುದಾರರ ವೇದಿಕೆ ನೇತೃತ್ವದಲ್ಲಿ ರೈತರು ಈಗ ಅಧಿಕಾರಿಗಳ ವಿರುದ್ಧ ಸಿಡಿದಿದ್ದಾರೆ. ಕಳೆದ 30-40 ವರ್ಷಗಳಿಂದ ತಮ್ಮ ಜೀವನೋಪಾಯಕ್ಕಾಗಿ ಸರ್ಕಾರದ ಭೂಮಿಯನ್ನ ನಂಬಿ ಬದುಕುತ್ತಿರುವ ಈ ರೈತರು ಈ ಭೂಮಿ ಮಂಜೂರಾತಿಗಾಗಿ ನಮೂನೆ 50, 53 ಮತ್ತು 57ರ ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ವರ್ಷಗಳೇ ಕಳೆದಿವೆ. ತಾಲೂಕಿನಲ್ಲಿ 30 ಗ್ರಾಮಗಳಲ್ಲಿ ಸಮೀಕ್ಷೆ ನಡೆಸಿದಾಗ ಕಣ್ಣಿಗೆ ರಾಚುವ ಸತ್ಯ ಹೊರಬಂದಿದೆ. ನಮೂನೆ 50 ಮತ್ತು 53ರಲ್ಲಿ ಇನ್ನೂ 154 ಅರ್ಜಿಗಳು ಹಾಗೂ ನಮೂನೆ 57ರಲ್ಲಿ ಬರೋಬ್ಬರಿ 1411 ಅರ್ಜಿಗಳು ಧೂಳು ತಿನ್ನುತ್ತಿವೆ. ಬಗರ್ ಹುಕುಂ ಸಕ್ರಮೀಕರಣ ಸಮಿತಿ ರಚನೆಯಾಗಿ 2 ವರ್ಷ ಕಳೆದು ಕೇವಲ 3-4 ಸಭೆಗಳನ್ನು ಮಾತ್ರ ನಡೆಸಿದ್ದಾರೆ. ನಮೂನೆ 50, 53 ಮುಗಿಯುವವರೆಗೂ ನಮೂನೆ 57 ಮುಟ್ಟಲ್ಲ ಅಂತಾರೆ. ನಮ್ಮ ಬದುಕು ಆತಂಕದಲ್ಲಿ ಇದೆ. ನಮಗೆ ನ್ಯಾಯ ಬೇಕಾಗಿದೆ. ರೈತರ ಬೇಡಿಕೆಗಳು ಅತ್ಯಂತ ಕಷ್ಟವಾಗಿದೆ. ಪ್ರತಿ ತಿಂಗಳು ಬಗರ್ ಹುಕುಂ ಸಮಿತಿ ಸಭೆ ನಡೆಸಿ ಅರ್ಜಿಗಳನ್ನು ಇತ್ಯರ್ಥಪಡಿಸಬೇಕು ಮತ್ತು ಅದರ ನಡವಳಿಕೆಯನ್ನ ನೋಟಿಸ್ ಬೋರ್ಡ್ನಲ್ಲಿ ಹಾಕಬೇಕು. ಈಗಾಗಲೇ ಹಣ ಕಟ್ಟಿಸಿಕೊಂಡಿರುವ ರೈತರಿಗೆ ತಕ್ಷಣ ಸಾಗುವಳಿ ಚೀಟಿ ನೀಡಬೇಕು. ಅಷ್ಟೇ ಅಲ್ಲ, ಆನ್ಲೈನ್ ತಂತ್ರಾಂಶದಲ್ಲಿ ಮಾಯವಾಗಿರುವ ಅರ್ಜಿದಾರರ ವಿವರಗಳನ್ನು ಹಿಂದಿರುಗಿಸಬೇಕು ಮತ್ತು ಕಂದಾಯ ಹಾಗೂ ಅರಣ್ಯ ಇಲಾಖೆ ಜಂಟಿ ಸಮೀಕ್ಷೆ ನಡೆಸಿ ಪರಿಭಾವಿತ ಅರಣ್ಯ ಸಮಸ್ಯೆಯನ್ನ ಬಗೆಹರಿಸಿ ಎನ್ಒಸಿ ನೀಡಬೇಕು ಎನ್ನುವುದು ಇವರ ಪ್ರಮುಖ ಒತ್ತಾಯವಾಗಿದೆ. ದಶಕಗಳ ಕಾಲ ಮಣ್ಣನ್ನೇ ನಂಬಿ ಬದುಕಿದ ರೈತರಿಗೆ ಈಗ ಸ್ವಂತ ಭೂಮಿಯ ಹಕ್ಕಿಗಾಗಿ ಕಚೇರಿ ಮೆಟ್ಟಿಲೇರಬೇಕಾದ ದುಸ್ಥಿತಿ ಬಂದಿದೆ. ಈಗಲಾದರೂ ಜಿಲ್ಲಾಡಳಿತ ಮತ್ತು ಗುಡಿಬಂಡೆ ತಾಲೂಕು ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಿಂಗಳಿಗೊಮ್ಮೆ ಸಭೆ ನಡೆಸಿ ಈ ಸಾವಿರಾರು ರೈತರ ಬಾಳಿಗೆ ಬೆಳಕಾಗುತ್ತಾರಾ? ಕಾದು ನೋಡಬೇಕಾಗಿದೆ. ವರದಿ ಸತೀಶ್ ಬಾಬು, ಎ ನಂದಿ ಟಿವಿ, ಗುಡಿಬಂಡೆ. ಕರ್ನಾಟಕ ಭೂ ಹಕ್ಕುದಾರರ ವೇದಿಕೆ ಅಧ್ಯಕ್ಷರು ನಾವು ಶ್ರೀನಿವಾಸ್ ಅಂತ. ನಮ್ಮದು ತಿರುಮಣಿ ಪಂಚಾಯಿತಿ ಮಂಚನಹಳ್ಳಿ ಗ್ರಾಮ. 1956ರಲ್ಲಿ ನಾವು ಮಾಡ್ತಾ ಇದ್ದೀವಿ సార్. 57, 53 రెండు ఉన్నాయి. 53 అయిపోతే 57 తీసుకుంటామని తహసీల్దార్ సాహెబ్ ఇప్పుడు వచ్చిండ్రు చెప్పి, ఇంక 2 నెలలు ఉంది, 2 నెలలకు అయిపోతుంది, మళ్ళీ 57 తీసుకుంటామని చెప్తాను. మేము దగ్గర ఇప్పుడు 30-40 ఏళ్ళ ఇంకా దున్నుకుంటున్నాము. ఆ భూములు మాకు కావాలని మేము చెప్తాము. 57 ఉంది, 57 ఉంది అని చెప్తానే ఉన్నారు. ఇప్పుడు సార్ వాళ్ళు వచ్చి 53 అయిపోతుంది, 57 తీసుకుంటామని 2 నెలల లోపు తీసుకుంటామని చెప్పినారు. ఈ 2 నెలలు చూస్తాం మేము. ఈ 2 నెలలు చూసి తీసుకోకపోయి వాళ్ళు ఏమి తీసేయకపోతే మేము ఇక్కడ తాలూకా ఆఫీసర్కి ధర్నా చేస్తాము. ఇక్కడ మేము పోరాటం చేస్తాము. మేము ఇది భూమి సిక్కే వరకు మేము ఈ పోరాటం నిలిపేలేదు. మేము జిల్లా పంచాయతీకి ఇక్కడ కూడాను తాలూకా ఆఫీస్ దగ్గర ఇక్కడ మేము ధర్నా చేసి మేము మాకు భూమి సిక్కే వరకు మేము పోరాటం నిలుపు. డీసీ ఆఫీస్ వరకు కూడా పోతాము. మేము అంతవరకు డిసలేదు. మాకు భూమి కానే కావాలా. మేము కృష్ణబైరే వరకు కూడా పోయినాము. వాళ్ళతో కూడా మనవి చేసుకొని వచ్చినాము. వాళ్ళు కూడా చెప్పినారు. అయినాను ఈ ఎన్ని దినాలైనా కమిటీ మీటింగ్లు పెడతా ఉండదు. వీళ్ళు మీటింగ్లు పెడితే 53 అయిపోతుంది. మీటింగ్లు పెట్టకపోతే దరఖాస్తు మీటింగ్ పెట్టకపోతే ఎక్కడి నుంచి అయిపోతుంది. నేను 57 వచ్చేప్పటికి చాలా దినాలు అవుతుంది. మాకు భూమి సిక్కేదని మేము చాలా బాధపడుతున్నాము. 57 తీసుకోవాలైనా తిరిగినంటేనే మేము మొత్తం చేస్తాము. థ్యాంక్ యూ సార్. థ్యాంక్ యూ. 53 అయిపోతుంది, 57 తీసుకుంటామని 2 నెలల లోపు తీసుకుంటామని చెప్పినారు. ఈ 2 నెలలు చూస్తాం మేము. ఈ 2 నెలలు చూసి తీసుకోకపోయి వాళ్ళు ఏమి తీసేయకపోతే మేము ఇక్కడ తాలూకా ఆఫీసర్కి ధర్నా చేస్తాము. ఇక్కడ మేము పోరాటం చేస్తాము. మేము ఇది భూమి సిక్కే వరకు మేము ఈ పోరాటం నిలిపేలేదు. మేము దాన్ని గోమాల మళ్ళీ అవి చేయాలని మేము చాలా ఏం లింక్ తినుకుంటాం సార్.
మేము 56 ఏళ్ళ ఇంకా గవర్నమెంట్ ఉద్దేశం మాత్రం ಆಶ್ರಮಕ್ಕೆ ಕಂಪಲ್ಸರಿగా ಪ್ರತ್ಯೇಕ ಗ್ರಾಮದಲ್ಲಿ ಒಂದು 2 ಎಕರೆ ಜಮೀನು ಮಂಜೂರು ಮಾಡಬೇಕು ಇಟ್ಟಬೇಕು ಪ್ರಕ್ರಿಯೆ ನಡೀತಾ ಇದೆ. ಈಗಾಗಲೇ 25-30 ಎಕರೆ ಒಂದು ವಾರದಿಂದ ಬಾಗೇಪಲ್ಲಿ ಕಡೆ ಅದನ್ನು ಸ್ವಲ್ಪ ಸಮಸ್ಯೆ ಇದೆ. ಯಾಕಂದ್ರೆ ಹಿಂಗೆ ಕೊಡೋದು ಗ್ರಾಮಸ್ಥರಿಗೆ ಕೊಡೋದು, ಯಾರು ಸೈಡ್ ಇಲ್ವೋ ಅವ್ರಿಗೆ ಹಿಂಗೆ ಕೊಟ್ಟಿರೋದು ರಿಸರ್ವ್ ಮಾಡ್ತಾರೆ. ಬೇರೆದೆಲ್ಲ ಮಂಜೂರು ಮಾಡಿಬಿಟ್ರೆ ನಾಳೆ ದಿವಸ ಸರ್ಕಾರನೇ ಅದನ್ನ ರಿಸರ್ವ್ ಮಾಡಿ ಇನ್ನೊಂದು ಸೈಡ್ ಕೊಡೋಣ ಅಂತ ಹೇಳೋದು ಉದ್ದೇಶ ಅಲ್ವಾ. ಅಂಥದ್ದು 108 ಎಕರೆ ನಾವು ಐಡೆಂಟಿಫಿಕೇಶನ್ ಮಾಡಿದ್ದೀವಿ. ಹಿಂದೆ ಇರ್ತಕ್ಕಂತಹ 79 ಎಕರೆ ಮಂಜೂರು ಮಾಡಿ ಈಗಾಗಲೇ ಪಟ್ಟಣ ಪಂಚಾಯತಿಗೆ ಮತ್ತು ಇಒ ಅವ್ರಿಗೆ PPS ಅವ್ರಿಗೂ ಸಹ ಹಸ್ತಾಂತರ ಮಾಡಿದ್ದೀವಿ. ಆ ಪ್ರಕ್ರಿಯೆ ನಡೀತಾ ಇದೆ, ಈಗ ಫಾಸ್ಟಾಗಿ ನಡೀತಾ ಇದೆ. ಯಾಕಂದರೆ ನಮ್ಮಲ್ಲಿ ಇರ್ತಕ್ಕಂಥ ಈಗ ಮನೆಗಳಿಗೆ ಇಲ್ಲ ಮನೆಗಳಿಗೆ ದಾಯದಿಗಳೆಲ್ಲ ಕಟ್ಕೊಂಡ್ಬಿಟ್ಟಾರೆ. 50 ವರ್ಷ 70 ವರ್ಷ ಇಲ್ಲ, ಡಾಕ್ಯುಮೆಂಟ್ಸೇ ಇಲ್ಲ. ಪ್ರೈವೇಟ್ ನಂಬರ್ ಕಟ್ಟಾರೆ, ಗೌರ್ಮೆಂಟ್ ನಂಬರ್ ಕೊಟ್ಟಾರೆ. ಡಾಕ್ಯುಮೆಂಟ್ಸ್ ಅಂತ ಅದೇ ಮಾತಾಡೋದು. ಈಗ ಬರೋ ವಾರ ನಾನು ಈಗಲೇ ಹೇಳ್ತಾ ಇದ್ದೇನೆ, ಬರೋ ವಾರ 37 ಪ್ರಕರಣಗಳಿದೆ. ಅದನ್ನ ಕಮಿಟಿಗೆ ತಳ್ಳಿದ್ದೀವಿ, ಇನ್ನೂ ನಡೀತಾ ಇದೆ. ಬರೋ ವಾರ ಮೀಟಿಂಗ್ ಇರುತ್ತೆ. ಆಮೇಲೆ ಹಂತವಾಗಿ 10 ದಿವಸಕ್ಕೊಮ್ಮೆ ಅದು ಮುಗಿಸ್ಕೊಂಡು 3-4 ಮೀಟಿಂಗ್ಗಳಲ್ಲಿ ಮುಗಿಸ್ಬಿಡುತ್ತೆ. ಯಾಕಂದರೆ ಎಲ್ಲ ಪ್ರಕ್ರಿಯೆ ಡಿಜಿಟಲ್ ಸಿಸ್ಟಮಲ್ಲಿ ಮಾಡಬೇಕಾಗುತ್ತೆ. ಅದರಿಂದ ಸಮಸ್ಯೆ ಇದೆ. ಹೋದ್ಮೇಲೆ 53 ತಗೊಳ್ಳೋದಾ? 57 ಮೇಲೆ